ಹಲೋ ಆಲ್, ವೆಲ್ಕಮ್ ಟು ಕೃಷ್ಣ ಡಿಸೈನ್ಸ್. ನಾನಿವತ್ತು 5ರಿಂದ 6 ವರ್ಷದ ಮಗುಗೆ ಫ್ರಾಕ್ ಹೊಲಿಯೋದನ್ನು ತೋರಿಸ್ತಿದ್ದೀನಿ. ಗಮನ ಇಟ್ಟು ನೋಡಿ ಹೇಗೆ ಸ್ಟಿಚ್ ಮಾಡೋದು ಅಂತ. ಅದರ ಜೊತೆನೇ ಏನಾದರೂ ಲೈಫ್ಗೆ ಹೆಲ್ಪ್ಫುಲ್ ಆಗೋ ಹಾಗೆ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಈ ಚಾನಲ್ನಲ್ಲಿ ನಿಮಗೆ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಮತ್ತು ಆರಿ ವರ್ಕ್ ರಿಲೇಟೆಡ್ ವಿಡಿಯೋಸ್ ಸಿಗುತ್ತೆ. ಜೊತೆಗೆ ಸ್ವಲ್ಪ ಮೋಟಿವೇಶ್ನಲ್ ಮಾತುಗಳು ಹೇಳ್ತಾ ವರ್ಕ್ನ ತೋರಿಸ್ತಿರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ಕ್ಲಿಯರ್ ಮಾಡ್ತೀನಿ. ನಾನಿಲ್ಲಿ ಫ್ರಾಕ್ನ ಲೆಂತ್ 24 ಇಂಚ್ ಬರೋ ಹಾಗೆ ಚೆಸ್ಟ್ ಸೈಜ್ 20 ಬರೋ ಹಾಗೆ ರೆಡಿ ಮಾಡ್ತಿದ್ದೀನಿ. ಒಂದು ಅಂದಾಜಿನ ಮೇಲೆ ಈ ಫ್ರಾಕ್ನ ರೆಡಿ ಮಾಡ್ತಿದ್ದೀನಿ. ಯಾಕಂದರೆ ಅವರು ನನಗೆ ಯಾವುದೇ ಅಳತೆನ ಕೊಟ್ಟಿದ್ದಿಲ್ಲ, ಹಾಗೆ ನಾನು ಹುಡುಗಿನೂ ನೋಡಿದ್ದಿಲ್ಲ. ಅವರು 5ರಿಂದ 6 ವರ್ಷದ ಮಗುಗೆ ಬರೋ ಹಾಗೆ ರೆಡಿ ಮಾಡಿಕೊಡಿ ಅಂದಿದ್ರು. ಸೊ ನಾನು ಈ ಲೆಂತ್ನ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನನಗೆ ಕೆಲವೊಬ್ಬರು ಕೇಳ್ತಾ ಇದ್ದರು, ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಆಲಸಿತನ ಬರುತ್ತೆ, ಬೇಜಾರಾಗುತ್ತೆ, ಎಲ್ಲ ಕೆಲಸ ಮುಗಿಸ್ಕೋತೀನಿ, ಇನ್ನೇನು ಹೊಲಿಬೇಕು ಅಂತ ಕೂತ್ಕೊಳ್ಳೋಷ್ಟರಲ್ಲಿ ಬೇಜಾರಾಗಿಬಿಡುತ್ತೆ, ಬಿಟ್ಬಿಡ್ತೀನಿ ಅಂತ ಕೇಳ್ತಿರ್ತಾರೆ. ನೋಡಿ, ನಾವು ಯಾವುದೇ ಕೆಲಸ ಮಾಡಬೇಕು, ಲೈಫ್ನಲ್ಲಿ ಆ್ಯಕ್ಟಿವ್ ಆಗಿರಬೇಕು, ಅದು ತುಂಬ ಮುಖ್ಯನೇ ಆಗುತ್ತೆ. ಸೊ ನೀವು ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅಟ್ಲೀಸ್ಟ್ 7ರಿಂದ 8 ಗಂಟೆನಾದರೂ ನಿದ್ದೆ ಮಾಡಿ. ಮಿನಿಮಮ್ 10 ಮಿನಿಟ್ಸ್ ಆದರೂ ಎಕ್ಸಸೈಸ್ ಮಾಡಿ ಡೈಲಿ. ನಿಮ್ಮ ದಿನಗಳನ್ನು ಏನೇನು ಮಾಡಬೇಕಂತ ಅಡ್ವಾನ್ಸ್ ಆಗಿ ಲಿಸ್ಟ್ ಮಾಡಿಟ್ಕೊಳ್ಳಿ. ಫೋನನ್ನು ಕಡಿಮೆ ಯೂಸ್ ಮಾಡಬೇಕು, ಯಾಕಂದರೆ ಫೋನೇ ನಮ್ಮದು ಆಲ್ಮೋಸ್ಟ್ 3 to 4 ಅವರ್ ತಿಂದುಬಿಡುತ್ತೆ. ಮೊದಲು ಯಾವಾಗಿದ್ರೂ ನಮ್ಮ ಡೇನ ಪ್ಲ್ಯಾನ್ ಮಾಡ್ಕೋಬೇಕು. ನಾನಿವತ್ತು ಏನು ಸ್ಟಿಚ್ ಮಾಡಬೇಕು, ನಾನು ಹೇಗೆ ಅದನ್ನು ರೆಡಿ ಮಾಡ್ಕೋಬೇಕು ಅಂತ ಅಡ್ವಾನ್ಸ್ ಆಗಿ ಪ್ಲ್ಯಾನಿಂಗ್ ಮಾಡಿಕೊಂಡು, ನಾವು ಏನು ಸ್ಟಿಚ್ ಮಾಡ್ತೀವೋ ಅದನ್ನು ಕಟ್ ಮಾಡಿ ಇಟ್ಕೊಂಡು ಅದರ ದಾರಗಳನ್ನೆಲ್ಲ ಅದರ ಜೊತೆನೇ ಇಟ್ಕೊಂಡ್ರೆ ಸ್ಟಿಚ್ ಮಾಡುವಾಗ ಖಂಡಿತ ನಮಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ನೋಡಿ, ಜೀವನದಲ್ಲಿ ಸೋಲೋದು ಅಪರಾಧ ಅಲ್ಲ, ಆದರೆ ನಾವು ಏನೂ ಟ್ರೈ ಮಾಡ್ದೇ ಸೋಲೋದಿದೆಯಲ್ಲ, ಅದು ನಿಜವಾದ ಅಪರಾಧ. ನಾವು ಬಯಸಿದ್ದೆಲ್ಲ ತಾನಾಗೆ ನಮ್ಮ ಹತ್ರ ಬರದೇ ಇದ್ದಾಗ ನಾವು ಅದರ ಹಿಂದೆ ಹೋಗಬೇಕು, ಅವಕಾಶವನ್ನು ಹುಡುಕೋಬೇಕು, ಅದನ್ನು ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು, ಕಂಟಿನ್ಯೂ ಆಗಿ ಟ್ರೈ ಮಾಡ್ತಾನೇ ಇರಬೇಕು. ಒಂದಲ್ಲ ಒಂದಿನ ಸಕ್ಸಸ್ ನಮಗೆ ಸಿಕ್ಕೇ ಸಿಗುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನನಗೆ ಬರ್ತಿಲ್ಲ ಅಂತ ಮೈಂಡ್ಸೆಟ್ ಅನ್ನೋದು ಏನಿರುತ್ತಲ್ಲ, ನನಗೆ ಬರೋದಿಲ್ಲ, ನನ್ನ ಕಡೆ ಆಗ್ತಿಲ್ಲ ಅಂತ, ಅದನ್ನು ಬಿಟ್ಬಿಡಬೇಕು, ಅದನ್ನು ತೆಗೆದು ಹಾಕಿಬಿಡ್ಬೇಕು ತಲೆಯಿಂದ. ಮೊದಲು ಒಂದು ಸತ ಬಿಟ್ಟು 4 ಸತ ಟ್ರೈ ಮಾಡಿ. ನೀವು ಯಾವುದೇ ವರ್ಕ್ ಇರಲಿ, ಅದು ಇವತ್ತು ಸ್ಟಿಚಿಂಗ್ ಅಂತಲ್ಲ, ನಿಮ್ಮ ಲೈಫ್ನಲ್ಲಿ ಏನೇ ವರ್ಕ್ ಇದ್ರೂ ಒಂದು ಸತ ಬಿಟ್ಟು 4 ಸತ ಟ್ರೈ ಮಾಡಿ. ಆಗುತ್ತೆ, ಸೋಲು ಸಿಗುತ್ತೆ, ಹಾಗೇನಿಲ್ಲ. ಆದರೆ ಒಂದಲ್ಲ ಒಂದಿನ ನಾವು ಅದರಲ್ಲಿ ಗೆಲ್ತೀವಿ. ಅಕಸ್ಮಾತ್ ನಮಗೆ ಗೆಲುವು ಸಿಗಲಿಲ್ಲ ಅಂದರೂ ಅದರಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ ಸಿಕ್ಕಿರುತ್ತದೆ. ಯಾವಾಗಲೂ ಗಿವ್ ಅಪ್ ಮಾಡಬೇಡಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನನ್ನಿಂದ ಆಗುತ್ತೆ, ನಾನು ಇದನ್ನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ, ಆಯಿತು ಒಂದು ಸತ ಬಿಟ್ಟು ಇನ್ನೊಂದು ಸಲ ಮಾಡ್ತೀನಿ, ನನಗೆ ಸಿಗುತ್ತೆ ಅದರಲ್ಲಿ ಸಕ್ಸಸ್ಸು ಅಂತ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಅದು ನೀರಿಗೆ ಮಾಡಿದ್ದನ್ನು ನಾನು ಶೋಲ್ಡರ್ನಿಂದ ಇಲ್ಲಿ ಅಂದರೆ ಫ್ರಂಟ್ ಪಾರ್ಟ್ನಿಂದ ಬ್ಯಾಕ್ ಪಾರ್ಟ್ವರೆಗೂ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಸ್ಲೀವ್ಲೆಸ್ ಬರುತ್ತೆ, ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ನೋಡಿ ಕಲ್ತ್ಕೋಬೋದು. ನಾನು ಇದರ ಕಟಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇದು ಸ್ಟಿಚಿಂಗ್ ಇಷ್ಟ ಇದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ವಿಡಿಯೋ ಕೂಡ ಇದರದ್ದು ಅಪ್ಲೋಡ್ ಮಾಡ್ತೀನಿ. ನೋಡಿ ಕಲ್ತ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ನೀವೇ ಸ್ಟಿಚ್ ಮಾಡಿ ಹಾಕ್ಬೋದು, ತುಂಬ ಸರಳವಾಗಿದೆ. ನಾನಿಲ್ಲಿ ಅದು ಹಿಂದೆ ಅಂದರೆ ಅಕಸ್ಮಾತ್ ಲೂಸ್ ಇತ್ತಂದರೆ ಕಟ್ಕೊಳ್ಳೋಕ್ಕೆ ಕಸಿ ಮಾಡ್ತಾರಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ಇದನ್ನಿದ್ರೇ ಒಳ್ಳೆಯದು ಮಕ್ಕಳಿಗೆ. ಫಿಟ್ಟಿಂಗ್ ಹಾಕೋಯಿಂದಲೂ ಲೂಸ್ ಇತ್ತು, ಅದನ್ನು ಕಸಿ ಹಾಕಿದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಲೂಸು ಟೈಟೂ ಕೂಡ ಮಾಡ್ಕೋಬಹುದು.
ನೋಡಿ, ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ಸು, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡ್ತಾಯಿರಿ.